ಮಾನ್ಯ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಅಧ್ಯಕ್ಷರೇ ಪದಾಧಿಕಾರಿಗಳೇ, ಈ ದಿವಸ ನಾನು ಹುಟ್ಟುಹಬ್ಬದ ಅಂಗವಾಗಿ ನಗರದ ಅಶೋಕ ಸರ್ಕಲ್ ವೃತ್ತದಲ್ಲಿರುವ ಈಶ್ವರ ದೇವಸ್ಥಾನದಲ್ಲಿ ನಮ್ಮೆಲ್ಲರ ಅಭಿಮಾನಿ ಬಳಗದ ವತಿಯಿಂದ ಈ ಪೂಜೆ ಹಮ್ಮಿಕೊಂಡಿದ್ದೀರಿ. ಅದಕ್ಕೆ ನಾನು ಸಂಘಟನೆ ವತಿಯಿಂದ ಮತ್ತು ನನ್ನ ವೈಯಕ್ತಿಕ ನನ್ನ ಕುಟುಂಬದ ವತಿಯಿಂದ ನಮಗೆಲ್ಲ ಹೃದಯಪೂರ್ವಕವಾಗಿ ಧನ್ಯವಾದಗಳು ನನ್ನ ಕೊಟ್ಟ ಮೊದಲಿಗೆ. ಸಂಘಟನೆ ನಡೆದು ಬಂದ ಹಾದಿಯನ್ನು ನಮ್ಮ ವಿ.ಎಸ್. ಹಿರೇಮಠ ಗುರುಗಳು ಹೇಳಿ, ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಇದು ಕೇವಲ ನಿತ್ಯಾನಂದ ಕುಂದಾಪುರದಲ್ಲ, ಇಲ್ಲ ಅಭಿಮಾನಿ ಬಳಗದವ್ರದ್ದು. ಈ ಸಂಘಟನೆ ಬೆಳೀಲಿಕ್ಕೆ ನಾವು ಒಬ್ಬರು ಕಾರಣಕರ್ತಲ್ಲ, ಸಾಕಷ್ಟು ಕಾರ್ಯಕರ್ತರ ಶ್ರಮ ಐತಿ ಮತ್ತು ಧನ ಸಹಾಯ ಕೂಡ ತನು ಮನ ಧನ ಎಲ್ಲ ಕೊಟ್ಕೊಂಡು ಮಾಡ್ಕೊತ ಬಂದಿದ್ದೀವಿ. ಈ ಸಂಘಟನೆ ನನ್ನಿಂದಲೂ ಬೆಳಿಬೇಕು, ಮತ್ತೊಬ್ಬರಿಂದಲೂ ಬೆಳೀತಾನೆ ಇರಬೇಕು. ಬೆಳೆಯೋದ್ರ ಮೂಲಕ ಈ ಸಂಘಟನೆ ಹೆಚ್ಚು ಶಕ್ತಿ ತುಂಬುವಂಥ ಕೆಲಸ ಆಗಬೇಕು. ಯಾಕಂದರೆ ನಾವು ಕೇವಲ ನಿಯಮಿತ ಮಾತ್ರ ಬೆಳೆಸೋದಷ್ಟೇ ನಮ್ಮ ಕೆಲಸ, ಅದ್ರ ಮುಂದೆ ಬೆಳೆಸೋದು ಹೋಗೋಂಥ ಕೆಲಸ. ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಹಿರಿಯರಾದಂಥ ಕೊಟ್ರೇಶಪ್ಪ ಎಮ್.ಎರ್. ಇರ್ಬೋದು, ವಿ.ಎಸ್. ಹಿರೇಮಠ ಗುರುಗಳು ಇರ್ಬೋದು, ಹಿರಿಯರ ಮಾರ್ಗದರ್ಶನ ಇಬ್ಬರದು. ಯಾಕಂದ್ರೆ ನಮಗೊಂದು ಜೋಡಿ ಬೇಕಾಗಿತ್ತು. ಯಾವಾಗ ಕೊಟ್ರೇಶಪ್ಪ ಎಮ್.ಎರ್. ಜೊತೆಗೆ ಒಂದು ಹಿರಿಯರು ಬೇಕಂತ ನಾವು ಆಯ್ಕೆ ಮಾಡಿಕೊಂಡು ನಾವು ವಿ.ಎಸ್. ಹಿರೇಮಠ ಗುರುಗಳನ್ನು ಆಯ್ಕೆ ಮಾಡ್ಕೊಂಡು, ಯಾಕಂದ್ರೆ ಅವ್ರಿಗೆ ಅನುಭವ ಶಕ್ತಿ ಇದೆ. ಒಂದು ಇಲಾಖೆಯಲ್ಲಿ ಸುಮಾರು 60 ವರ್ಷ, 50-60 ವರ್ಷ ಅದರಲ್ಲಿ ಹಿರಿಯರು ಅನುಭವಿಸಿ ಸಾಕಷ್ಟು ಜ್ಞಾನ ಕೂಡ ಇದೆ. ಹಾಗಾಗಿ ಅವರನ್ನು ನಮ್ಮ ಸಂಘಟನೆ ಹಾವೇರಿ ಜಿಲ್ಲಾ ಗೌರವ ಅಧ್ಯಕ್ಷರನ್ನಾಗಿ ನಾವು ಸಮಿತಿ ವತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾರೆ. ಅದಾದಮೇಲೆ ನಮ್ಮ ಸಂಘಟನೆ ಇರ್ತಕ್ಕಂಥ ನಮ್ಮೆಲ್ಲರೂ ನಮ್ಮ ಆಫೀಸಿನ ಇನ್ಚಾರ್ಜ್ ಏನು ರಕ್ಷಣಾ ವೇದಿಕೆ ಮಾಡ್ಕೊಂಡಿದ್ದೀವಿ, ಆ ಕಚೇರಿಯ ಜವಾಬ್ದಾರಿಯನ್ನು ನಮ್ಮ ಹಾವೇರಿ ಜಿಲ್ಲಾ ಕಾರ್ಮಿಕ ಘಟಕ ಅಧ್ಯಕ್ಷರಾದಂಥ ಪರಶುರಾಮ್ ಕುರುಮತ್ತಿ ಮತ್ತು ನಮ್ಮ ಚಂದ್ರು ಇವೆರಡು ಜೋಡಿತ್ತು ಆಫೀಸ್ ಮೇಂಟೈನ್ ಮಾಡೋದು. ಇವರಿಬ್ಬರು ಪ್ರತಿಯೊಂದು ಆಫೀಸ್ಗಳು ಕೂತ್ಕೊಂಡು ಪ್ರತಿಯೊಂದು ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ ಮತ್ತು ಆ ಕಾರ್ಯವನ್ನು ಪ್ರತಿಯೊಬ್ಬರಿಗೆ ಫೋನ್ ಮಾಡುವಂಥ ಕೆಲಸ ಕೂಡ ಅವ್ರು ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗಿಬ್ಬರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೊಂದು ವಿಶೇಷವಾಗಿ ಅಂದರೆ ನಮ್ಮ ಶಿವಕುಮಾರ್ ಜಾಧವ್ ಅವರು ಸಂಘಟನೆ ಮೊಟ್ಟ ಮೊದಲು ಸೇರ್ಕೊಂಡಾಗ ಬೇರೆ ಬೇರೆ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಕನ್ನಡ ಪರವಾದಂಥ ಕೆಲಸ ಮಾಡ್ಕೊಂತ ಆ ಕೆಲಸದಲ್ಲೇ ಯಾವುದೂ ತಪ್ಪುಗಳನ್ನು ಆಗದಂಗೆ ನೋಡ್ಕೊಂತ ಬರ್ತಕ್ಕಂಥ ಶಿವಕುಮಾರ್ ಜಾಧವ್ ಅವರು. ಅಂಥವರು ನಮ್ಮ ಸಂಘಟನೆ ಬಂದ ಮೇಲೆ ಶಕ್ತಿಯನ್ನು ಹೆಚ್ಚುವಂಥ ಕೆಲಸ ಆಯಿತು. ಆ ಸಂಘಟನೆ ಬೆಳೆಸುವಂಥ ಕೆಲಸ ಕೂಡ ಅವರು ನಿತ್ಯ ನಿರಂತರ ಮಾಡಿದ್ರು. ಹಾಗಾಗಿ ಅವರು ಸಂಘಟನೆ ರಾಜ್ಯ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾಗಿ ಅವ್ರನ್ನ ಆಯ್ಕೆ ಮಾಡಿದ್ದೇವೆ. ಹಾಗಾಗಿ ನಮ್ಮ ಬಳಗದ ವತಿಯಿಂದ ಅವ್ರಿಗೆ ವೃದ್ಧಿ ನಮಗೊಬ್ಬ ರಾಜ್ಯ ಸಂಚಾಲಕರು ಭಾಳ ಸೂಕ್ತವಾಗಿ ಬೇಕಾಗಿತ್ತು. ನಾನು ಮತ್ತು ಶಿವಕುಮಾರ್ ಜಾಧವ್ ಅವರು ಕೊಟ್ರೇಶಪ್ಪ ಇಬ್ಬರು 3 ಜನ ಚರ್ಚೆ ಮಾಡಿಕೊಂಡು ನಮ್ಮ ಮಲ್ಲಿಕಾರ್ಜುನ ಸಾವರ್ಕರ್ ಅವರನ್ನ ಆಯ್ಕೆ ಮಾಡಿಕೊಂಡು ಅವರು ಒಂದು ಸಂಘಟನೆಯಿಂದ ಬಂದವರು, ಕನ್ನಡ ಬಗ್ಗೆ ಅಪಾರ ಅಭಿಮಾನ ಇರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ರಾಜ್ಯ ಸಂಚಾಲಕರಾದ ಮಲ್ಲಿಕಾರ್ಜುನ ಸಾವರ್ಕರ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ತುಂಬಿನಗಟ್ಟಿ ಭಾಗದಲ್ಲಿ ಸಾಕಷ್ಟು ಸಂಘಟನೆ ಅಭಿವೃದ್ಧಿ ಆಗಿದೆ. ನಮ್ಮ ಆ ಭಾಗದಲ್ಲಿರುವಂಥ ಹಿರಿಯ ಮನುಷ್ಯ ರೇವಣ ಸಿದ್ದಯ್ಯ ಅವರು ಕೂಡ ನಮ್ಮ ಸಂಘಟನೆ ಜವಾಬ್ದಾರಿ ತಗೊಂಡು ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಗೋಪಿಕುಂದಾಪುರ ಮತ್ತು ಫೈರೋಜ್ ಸಂಘಟನೆ ಹುಟ್ಟುವ ಹಿಡಿದು ನಿರಂತರವಾಗಿ ನಮ್ಮ ಸಂಘಟನೆ ಇರೋರೆ. ಯಾಕಂದ್ರೆ ಅವರೆಲ್ಲ ಕೆಲಸಗಳು ಅನುಭವ ಇರ್ತಕ್ಕಂಥ ವ್ಯಕ್ತಿಗಳು. ಅವರು ನನಗೆ ಒಂದು ಎಡಗೆ ಒಂದು ಬಲಗೆ ಅಂದ್ರೆ ಸಂಘಟನೆ ಹುಟ್ಟಿಂದಲೇ ಇರೋರು. ಹಾಗಾಗಿ ಅವರಿಬ್ಬರು ನಮ್ಮ ಸಂಘಟನೆ ಇನ್ನೊಂದು ದೇವರಾಜ್ ಕಲಾಲ್ ಅಂತ ಇದ್ದಾರೆ, ಅವರಿಗೂ ನಾನು ಭಾಳ ಧನ್ಯವಾದ ಅರ್ಪಿಸ್ತೇನೆ. ನಾನು ಇನ್ನೊಂದು ವಿಶೇಷ ಬಂದು ಆನಂದ ದೇವಗುಡ್ಡ ಭಾಗದಲ್ಲಿರ್ತಕ್ಕಂಥ ವ್ಯಕ್ತಿ, ಅನೇಕ ಸಾಮಾಜಿಕ ಕಾರ್ಯ ಮಾಡಿದವನು. ಅಲ್ಲಿ ಮೊಟ್ಟ ಮೊದಲಿಗೆ ಹೋರಾಟ ಮಾಡೋದು ಕನ್ನಡ ಶಾಲೆ ಸಂಬಂಧ. ಕನ್ನಡ ಶಾಲೆ ಅಭಿವೃದ್ಧಿ ಆಗಿದ್ದಿಲ್ಲ, ಮುಂದುಗಡೆ ಹುಡುಗಿಗಳು ಸಾಕಷ್ಟು ಬಂದಿತ್ತು. ತನ್ನ ಸ್ವಂತ ದುಡ್ಡಿಂದ ಒಂದು ಟ್ರ್ಯಾಕ್ಟರ್ ತಗೊಂಡೋಗಿ ಇಡೀ ಗ್ರೌಂಡನ್ನು ಸ್ವಚ್ಛ ಮಾಡಿ ಆ ಶಾಲೆಯನ್ನು ಕಣ್ತರಿಸುವಂಥ ಕೆಲಸ ಮಾಡಿದ್ದೇನೆ. ಹಾಗಾಗಿ ಆನಂದ್ ಅವರಿಗೆ ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಎಲ್ಲ ಕಾರ್ಯಗಳು ಅಚ್ಚುಕಟ್ಟಾಗಿ ಮಾಡ್ತಾರೆ. ಹಾಗಾಗಿ ನಮ್ಮ ಸಂಘದ ಅನೇಕರು ತಮ್ಮ ಸೇವೆಗಳು ಮಾಡ್ತಾ ಇದ್ದಾರೆ. ಕೇವಲ ಇಲ್ಲೇ ಅಂತಲ್ಲ, ಎಲ್ಲ ಕಡೆ ಅವರಂಥ ಸೇವೆ ಇದೆ. ಅದಕ್ಕೆ ಹೆಸರು ಒಂದೇ, ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಮಾತ್ರ. ಆ ಹೆಸರಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಮತ್ತೊಮ್ಮೆ ವಿಶೇಷವಾಗಿ ನೀವೆಲ್ಲ ನನಗೆ ಗೌರವಿಸಿದ್ರಿ. ನಾನು ಕೂಡ ನಿಮಗೆಲ್ಲ ಹೃದಯಪೂರ್ವಕ ಧನ್ಯವಾದ ಕೊಡ್ತೇನೆ. ಇವತ್ತು ನಿಮ್ಮೆಲ್ಲರ ಕುವೆಂಪು ಅವರ ಜನ್ಮದಿನ, ನಾವು ಈ ಆಚರಣೆಯನ್ನು ನಗರದ ಸ್ಪೋರ್ಟ್ಸ್ ಸರ್ಕಲಲ್ಲಿ ಮಾಡಬೇಕಂತೇಳಿ ಎಲ್ಲರೂ ನಿಶ್ಚಯ ಆಗಿದೆ. ಹಾಗಾಗಿ ನೀವೆಲ್ಲ ಕೊಟ್ಕೊಂಡು ಕುವೆಂಪು ಅವರ ಒಂದು ಜನ್ಮದಿನಾಚರಣೆಯನ್ನು ಸ್ಪೋರ್ಟ್ಸ್ ಸರ್ಕಲಲ್ಲಿ ಆಚರಣೆ ಮಾಡಿ ಅದಕ್ಕೆ ಅವರಿಗೆ ಒಂದು ಜನ್ಮದಿನ ಶುಭಾಶಯ. ಯಾಕಂದರೆ ಕುವೆಂಪು ಬಗ್ಗೆ ಎಷ್ಟು ಹೇಳಿದ್ರು ಸಾಕು. ಅದನ್ನು ವಿ.ಎಸ್. ಹಿರೇಮಠ ಗುರುಗಳು ಸವಿಸ್ತರವಾಗಿ ಸ್ಪೋರ್ಟ್ಸ್ ಸರ್ಕಲಲ್ಲಿ ಸುಮಾರು 3 ನಿಮಿಷ ಅವ್ರು ಭಾಷಣ ಮಾಡ್ಬೇಕಂತೇಳಿ ಇಲ್ಲಿ ಅವ್ರಿಗೆ ವಿನಂತಿ ಮಾಡ್ಕೊತೇನೆ. ಕುವೆಂಪು ಬಗ್ಗೆ ಅಪಾರವಾದ ಜ್ಞಾನ ಇರ್ತಕ್ಕಂಥವ್ರು ವಿ.ಎಸ್. ಹಿರೇಮಠ ಗುರುಗಳು. ಹಾಗಾಗಿ ತಮಗೆಲ್ಲ ಮತ್ತೊಮ್ಮೆ ಅಭಿನಂದನೆಗಳು. ಮತ್ತು ನಮ್ಮ ಗುರುಗಳು ನಿನ್ನೆ ರಾತ್ರಿ ಹುಕ್ಕೇರಿ ಮಠದಾಗಿದ್ದರು, ಭಾಳ ಕಾರ್ಯ ಇದ್ರು. ರಾತ್ರಿ ನಾನು ಒಂದು ಫೋನ್ ಮಾಡಿ, ಗುರುಗಳೇ ನಾಳೆ ನಂದು ಹೇಳ್ತೀನಿ ನಾನು ಅಂತೇಳಿ ನಾನು ನಮ್ಮ ಮನೆಯಲ್ಲಿ ದೇವಸ್ಥಾನಕ್ಕೆ ಬಂದಿದ್ದು.
ಗುರುಗಳು ಇವತ್ತು ಅಚ್ಚುಕಟ್ಟಾಗಿ ನನ್ನ ಕುಲದೈವದಂಥ ಪರಮೇಶ್ವರನಿಗೆ ಅದರ ನರಮಚತೆಗೆ ಅಂತ ಕುಲದೈವ ಆ ಕುಲದೈವದ ಸಮಿತಿಯಲ್ಲಿ ಒಳ್ಳೆ ಪೂಜೆ ಆಯಿತು. ಭಾಳ ನಮಗೂ ಕೂಡ ನಮ್ಮೆಲ್ಲ ಕಾರ್ಯಕರ್ತರಿಗೂ ಒಳ್ಳೆಯ ಪರಶಿವ ಅಂದರೆ ಇಡೀ ಜಗತ್ತಿಗೆ ಇರ್ತಕ್ಕಂಥ ಪರಮೇಶ್ವರ. ಹಾಗಾಗಿ ಅವರ ಆಶೀರ್ವಾದ ನಮ್ಮೆಲ್ಲ ರಕ್ಷಣಾ ವೇದಿಕೆಯ ಕುಟುಂಬಸ್ಥರಿಗೆ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಮೂಲಕ ಅವರಿಗೆ ಶುಭ ಹಾರೈಸ್ತೇನೆ. ತುಂಬ ಧನ್ಯವಾದಗಳು.